ಕರ್ನಾಟಕದ ಗ್ರಾಮದ ಮೇಲೆ ತೆಲಂಗಾಣದ ಕಣ್ಣು ಬಿದ್ದಿದೆ. ಕರ್ನಾಟಕದ ಗ್ರಾಮದ ಮೇಲೆ ತೆಲಂಗಾಣದ ಕಣ್ಣು ಬಿದ್ದಿದೆ. ಕರ್ನಾಟಕದ ಗ್ರಾಮವನ್ನೇ ಅತಿಕ್ರಮಿಸುವುದಕ್ಕೆ ತೆಲಂಗಾಣ ಹೊರಟಿದ್ಯಾ? ಚಿಂಚೋಳಿ ತಾಲೂಕಿನ ಕೊಂಚವರಂ ಪ್ರದೇಶದಲ್ಲಿ ಅತಿಕ್ರಮಣ ನಡೀತಾ ಇದೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಶಿವರಾಮಪುರ ಗ್ರಾಮದ ಬಳಿ 200 ಮೀಟರ್ ಅತಿಕ್ರಮಣ ಆಗಿದೆ ಅಂತ ಹೇಳಲಾಗ್ತಿದೆ. ಕರ್ನಾಟಕದ ಜಾಗದಲ್ಲಿ ತೆಲಂಗಾಣದ ನಾಮಫಲಕವನ್ನ ಕೂಡ ಹಾಕಲಾಗಿರೋದ್ರಿಂದ ಈ ರೀತಿಯಾದಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅರಣ್ಯ ಪ್ರದೇಶದ ಜೊತೆಗೆ ಗ್ರಾಮಗಳ ಕಂದಾಯ ಜಮೀನಿಗೆ ಕನ್ನ ಹಾಕೋದಕ್ಕೆ ಹೊರಟಿದೆ. ಕರ್ನಾಟಕದಲ್ಲಿಯೇ ತೆಲಂಗಾಣ ರಾಜ್ಯಕ್ಕೆ ಸ್ವಾಗತ ಕೋರುವ ಫಲಕ ಇದೆ. ಕರ್ನಾಟಕದ ಜಾಗದಲ್ಲಿ ತೆಲಂಗಾಣದ ಗ್ರಾಮದ ನಾಮಫಲಕ ಹಾಕಿರೋದೇ ಈ ರೀತಿಯಾದಂತಹ ವಿಚಾರಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಶಿವರಾಮಪುರ ವ್ಯಾಪ್ತಿಯಲ್ಲಿ ತುರುಮಾಮಿಡಿ ಗ್ರಾಮದ ನಾಮಫಲಕ ಇದೆ. ತೆಲಂಗಾಣ ನೂತನ ರಾಜ್ಯವಾದ ನಂತರ ನಡೆದಿರುವಂತಹ ಅತಿಕ್ರಮಣ ಇದಾಗಿದ್ದು, 2 ರಾಜ್ಯಗಳನ್ನ ವಿಭಜಿಸುವ ಶಿವರಾಮಪುರ ಬಳಿ ಪುಟ್ಟಹಳ್ಳಿ ಇದೆ. ಇಲ್ಲಿ ತೆಲಂಗಾಣ ಗ್ರಾಮವನ್ನ ಅಂದ್ರೆ ತೆಲಂಗಾಣದ ರಾಜ್ಯವನ್ನ ಏನು ಸ್ವಾಗತ ಮಾಡ್ತೀವಿ ಆ ಒಂದು ನಾಮಫಲಕವನ್ನ ಕರ್ನಾಟಕದ ಗಡಿ ಭಾಗದ ಹಳ್ಳಿಯಲ್ಲಿ ಹಾಕಿರೋದೇ ಈ ಅನುಮಾನಕ್ಕೆ ಕಾರಣ ಆಗಿದೆ. ಈ ತಾಲೂಕು ಪಕ್ಕದ ತೆಲಂಗಾಣ ರಾಜ್ಯದ ಗಡಿಯಲ್ಲಿ ಬರುವಂತಹ ಕೆಲವು ಹಳ್ಳಿಗಳಲ್ಲಿ ಇವತ್ತು ತೆಲಂಗಾಣ ರಾಜ್ಯದ ಜನರು ನಮ್ಮ ಗಡಿಗಳನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಉದಾಹರಣೆಯಾಗಿ ಹೇಳಬೇಕು ಅಂತ ಹೇಳಿದರೆ, ಸಂಗಾಪುರದ ರಾಧಾಬಾಯಿ ಬ್ಲಾಕ್ ಅನ್ನುವಂಥ ಒಂದು ಬ್ಲಾಕ್ನಲ್ಲಿ ಸರ್ವೆ ನಂಬರ್ 1-2ರಲ್ಲಿ ಸುಮಾರು 10 ರಿಂದ 15 ಎಕರೆ ಜಮೀನನ್ನು ಇವತ್ತು ಅರಣ್ಯ ಇಲಾಖೆಯ ಜಮೀನದು. ಅರಣ್ಯ ಜಮೀನನ್ನು ಗಿಡಗಳನ್ನು ಕಡಿದು ಅವರು ಇವತ್ತಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅದು ತೆಲಂಗಾಣದ ವಿಟ್ಟುನಾಯಕ್ ತಾಂಡದ ಜನರು. ಅದ್ರ ಜೊತೆಗೆ ಇವತ್ತು ಶಾದಿಪುರದಲ್ಲಿ ಸುಮಾರು 300 ಎಕರೆಯಷ್ಟು ಜಮೀನು ಇವತ್ತು ನೆರೆ ತೆಲಂಗಾಣದ ಅಡಿಕಿಚರ್ಲ ಮತ್ತು ನಮ್ಮ ಭಾಗದಾಗಿರೋಂಥ ಈ ಏನು ಫಾರೆಸ್ಟ್ ಲ್ಯಾಂಡ್ ಇರ್ಬೋದು ಅಥವಾ ಪ್ರೈವೇಟ್ ಲ್ಯಾಂಡ್ ಇರ್ಬೋದು ಎನ್ಕ್ರೋಚ್ಮೆಂಟ್ ಮಾಡ್ಕೋತಾ ಬರ್ತಾ ಇದ್ದಾರೆ. ಇದರಿಂದ ಈ ಒಂದು ನಮ್ಮ ಭಾಗದಾಗಿ ನಮ್ಮ ಸಂಪತ್ತೇನದ ಅವರು ಏನದ ತೆಲಂಗಾಣದವ್ರು ಏನದ ಎನ್ಕ್ರೋಚ್ ಮಾಡ್ಲತ್ತಾರ ಅಂತ ಹೇಳಿ ನಮ್ಗೆ ಭಾಳ ಕಷ್ಟ ಅಂತ. ಇದಕ್ಕಿಂತ ಮೊದಲು 2 ಭಾಗದಾಗಿರೋಂಥ ಜಿಲ್ಲಾಧಿಕಾರಿಗಳು ಬಂದು ಸ್ವಂತ ಎದುರು ನಿಂತು ಈ ಶಾದಿಪುರ ಪಂಚಾಯತ್ ಬರೋಂಥ ಒಂದು ಲ್ಯಾಂಡ್ಗಳಿಗೆ ಸರ್ವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶಿವರಾಮ್ ಆಸುಂಡಿ. ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್, ಕರ್ನಾಟಕದಲ್ಲಿಯೇ ತೆಲಂಗಾಣ ರಾಜ್ಯಕ್ಕೆ ಸ್ವಾಗತ ಕೋರುವ ನಾಮಫಲಕ ಹಾಕ್ತಾರೆ ಅಂದ್ರೆ ಇದು ಅತಿಕ್ರಮಣದ ಪ್ರಯತ್ನ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಏನ್ ಮಾಡ್ತಾ ಇದ್ದಾರೆ ಅಂತ? ಪ್ರತಿಮಾ, ಒಂದೇನಂದ್ರೆ ಬೇಲಿಯೇ ಎದ್ದು ಹೊಲ ಮೈದಂತಹ ಸ್ಥಿತಿ ನಮ್ಮ ಕರ್ನಾಟಕ ಗಡಿಯಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ತೆಲಂಗಾಣ ಸರ್ಕಾರನೇ ನಮ್ಮ ಕರ್ನಾಟಕದ ಗಡಿಯಲ್ಲಿ ಬಂದು 200 ಮೀಟರ್ ಒಳಗಡೆ ಬಂದು ಅವರು ತೆಲಂಗಾಣ ರಾಜ್ಯಕ್ಕೆ ಸ್ವಾಗತ ಅಂತ ಬೋರ್ಡ್ ಹಾಕಿದ್ದಾರೆ. ಹೀಗಾಗಿ ಇಲ್ಲೇನಂದ್ರೆ ತೆಲಂಗಾಣ ರಾಜ್ಯಕ್ಕೆ ಹೋಗಿ ನಮ್ಮ ರಾಜ್ಯದ ರೈತರು ಉಳುಮೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿವರಾಂಪುರ ಬಳಿ ಈ ಒಂದು ಘಟನೆ ನಡೆದಿದೆ. ಜೊತೆಗೆ ಶಿವರಾಂಪುರ್, ಶಾದಿಪುರ್ ಮತ್ತು ಸಂಗಾಪುರ್ 3 ಕಡೆ ಸಹ ಅತಿಕ್ರಮಣ ನಡೆದಿದೆ. ಒಂದು ಕಡೆ ಕಂದಾಯ ಜಮೀನು ಅತಿಕ್ರಮಣ ನಡೆದಿರೋದು ಒಂದು ಕಡೆ ಆದ್ರೆ ಅರಣ್ಯ ಜಮೀನು ಸಹ ಒತ್ತುವರಿಯಾಗಿದೆ. ಇಲ್ಲಿ ಅರಣ್ಯದಲ್ಲಿ ಎಗ್ಗಿಲ್ದೇನೆ ಅಕ್ರಮ ಚಟುವಟಿಕೆಗಳು ತೆಲಂಗಾಣ ರೈತರು ಮತ್ತು ತೆಲಂಗಾಣದವರು ಬಂದ್ ಮಾಡ್ತಾ ಇದ್ದಾರೆ. ಈಗಾಗಲೇ ಏನಂದ್ರೆ ಅರಣ್ಯ ಇಲಾಖೆ ಈ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರಕ್ಕೆ ಪತ್ರನೂ ಬರೆದಿದೆ. ಅಲ್ಲದೆ ಈ ಹಿಂದೆ ಏನು ಒತ್ತುವರಿ ಆಗಿತ್ತು ಅದನ್ನು ತೆರವು ಮಾಡಾಕ ಹೋದಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳನ್ನೇ ಕೂಡಿ ಹಾಕಿದಂತ ಘಟನೆಗಳು ಸಹ ನಡೆದಿದ್ವು ಸಂಗಾಪುರ ಗ್ರಾಮದ ವ್ಯಾಪ್ತಿಯಲ್ಲಿ. ಹೀಗಾಗಿ ಅವರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ಅವರು ಸಹ ರಾಜ್ಯ ಸರ್ಕಾರದ ಏನು ಸ್ಪಂದನೆಗೆ ಕಾಯ್ತಾ ಇದ್ದಾರೆ. ಒಟ್ಟಾರೆ ಏನಂದ್ರೆ ಇಲ್ಲಿ ಸರ್ಕಾರದ ಪ್ರತಿನಿಧಿಗಳು ಯಾರೂ ಸಹ, ನಮ್ಮ ಕರ್ನಾಟಕದ ಸರ್ಕಾರದ ಪ್ರತಿನಿಧಿಗಳು ಯಾರೂ ಸಹ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಸಹ ಅಲ್ಲೇನು ವನ್ಯಜೀವಿ ಧಾಮ ಅಂತ ಘೋಷಣೆ ಆಗಿದೆ. ಆ ವನ್ಯಜೀವಿ ಧಾಮನ ಸಂರಕ್ಷಣೆ ಮಾಡಿಕೊಳ್ಳಾರದ ಸ್ಥಿತಿಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಇದ್ದಾರೆ. ಜೊತೆಗೆ ತಮ್ಮ ಜಮೀನುಗಳನ್ನ ಏನು ಉಳುಮೆ ಮಾಡಲಾರದಂತ ಪರಿಸ್ಥಿತಿ ನಮ್ಮ ಕರ್ನಾಟಕದ ರೈತರದಾಗಿದೆ. ಪ್ರತಿಮಾ, ಓಕೆ, ಧನ್ಯವಾದ ಶಿವರಾಮ್ ಆಸುಂಡಿ ತಮ್ಮೆಲ್ಲ ಮಾಹಿತಿಗಾಗಿ.